ಪ್ರಾಬ್ಲಮ್ ಏನಾಗ್ತಿದೆಪ್ಪ ಅಂತಂದ್ರೆ ನಾನು ನಿಮ್ಮ ಹತ್ರ ಇವತ್ತು ಓಪನ್ ಆಗಿ ಮಾತಾಡ್ತೀನಿ. ದಯವಿಟ್ಟು ಸರ್. ಅವ್ರಕ್ಕಿಂತ ಒಳ್ಳೆ ನಾಯಕರು ಕರ್ನಾಟಕದಲ್ಲಿ ಇನ್ನೊಬ್ರು ಇಲ್ಲ. ಬಿಜೆಪಿ ಅಂತ ಬಂದಾಗ ಇಲ್ಲಿ ನೋಡ್ರಿ ದೇವೇಗೌಡರು, ಯಡಿಯೂರಪ್ಪ ಸಾಹೇಬ್ರು ಮತ್ತು ಸಿದ್ದರಾಮಯ್ಯ ಸಾಹೇಬ್ರು, ಇವ್ರು ಮೂವರು ಪಕ್ಷಾತೀತವಾಗಿ ಒಂದು ಕಮ್ಯುನಿಟಿಯಿಂದ ಒಂದು ಅವರೇ ಒಂದು ಚರಿಷ್ಮೆ ಮೇಲೆ ಬಂದಂತ ನಾಯಕರು. ಅವ್ರಿಗೆ ನಾವ್ ಯಾರಿಗೂ ಕಂಪೇರ್ ಮಾಡಕ್ ಆಗಂಗಿಲ್ಲ. ಬಟ್ ಯಡಿಯೂರಪ್ಪ ಸಾಹೇಬ್ ಪ್ರಾಬ್ಲಮ್ ಇಲ್ಲಿ ಏನಾಗ್ತಿದೆ ಅಂತ, ವಿಜೇಂದ್ರ ಅವರೇ ಅಧ್ಯಕ್ಷ, ಇದಕ್ಕೋಸ್ಕರ ಅವ್ರು ನೇರವಾಗಿ ಯಾರಿಗೂ ಹೇಳಲಾರ್ದಂತ ಪರಿಸ್ಥಿತಿ ಇದೆ. ಇವತ್ತು ಅನಂತ್ ಕುಮಾರ್ ಸಾಹೇಬ್ರು ನಾವು ಭಾಳ ಮಿಸ್ ಮಾಡ್ಕೊಂತಿದ್ದೆ. ಅನಂತ್ ಕುಮಾರ್ ಸರ್ ಇದ್ರಂದ್ರೆ ಎಲ್ಲರನ್ನ ಕರೆಸಿ ಸರಿಪಡಿಸಂತ ಕೆಲಸವನ್ನು ಮಾಡ್ತಿದ್ರು. ಆದ್ರೆ ಅವ್ರ ಪತ್ನಿಗೆ ಒಂದು ಸ್ನಾನಮಾನ ಕೊಡ್ಲಿಲ್ವಲ್ಲ? ಇದು ನಮ್ ದೊಡ್ಡ ದುರಂತಾರೆ. ಏನ್ ಮಾಡಿದ್ರು ತೇಜಸ್ವಿನಿ ಅವರು? ಅವ್ರ ತಪ್ಪೇನು? ನೋಡ್ರಿ, ಕೆಲವೊಬ್ರ ಬಗ್ಗೆ ಮಾತಾಡಕ್ಕೆ ಶಬ್ದಗಳೇ ಇಲ್ಲ. ಮೌನನೇ ಉತ್ತರ ಕೊಡುತ್ತೆ. ಯಾಕೆ ಅನಂತ್ ಕುಮಾರ್ ಸರ್ ಅಂತ ಮನುಷ್ಯರು, ಅವ್ರಂತ ಒಂದು ಮನುಷ್ಯರು, ಅವ್ರಂತ ಒಳ್ಳೆ ಸ್ವಭಾವದವರು, ಅವ್ರಂತ ಪಕ್ಷಗೋಸ್ಕರ ಕೆಲಸ ಮಾಡಿದಂಥವ್ರು ನಾನು ವಿಷಯ ಮಾಡಕ್ ಆಗಂಗಿಲ್ಲ. ಯಾಕಂದ್ರೆ ನನ್ ತಿಳಿದ ಪಟ್ಟಿ ಯಾರ್ಯಾರು ಏನ್ರಿ ಇವತ್ತು ನನ್ನ ಸಾವು ಎದುರಿದೆ ಅಂತ ಗೊತ್ತಿದ್ರು ಪಕ್ಷ ಕಟ್ಟಂತ ಕೆಲಸವನ್ನು ಮಾಡಿದ್ರಲ್ಲ. ಯಾಕಂದ್ರೆ ಕ್ಯಾನ್ಸರ್ ಅಂದ್ಮೇಲೆ ನಿಮ್ಗೆ ಗೊತ್ತಾ, ಡಾಕ್ಟರ್ ಹೇಳ್ಬಿಡ್ತಾರೆ ನಿಮ್ದೇನಂತ. ಅವರು ಸ್ವಲ್ಪ ನಾನು ಅವ್ರ ಜೊತೆಗೆ ಒಳ್ಳೆ ಬಾಂಧವ್ಯ ಇತ್ತು, ಬಹಳ ಫ್ರೀ ಆಗಿ ಫ್ರಾಂಕ್ ಆಗಿ ಮಾತಾಡ್ತಾರೆ, ನೇರ ನುಡಿ ಮನುಷ್ಯರು. ನಾವ್ ಯಾವಾಗೂ ಮಾತಾಡೋ ಸಮಯ ಹೇಳ್ತೇವೆ, ಅವ್ರಿಗೆ ಗೊತ್ತಿದ್ರು ನಮ್ ಪಕ್ಷ ಕಟ್ಟಂತ ಕೆಲಸ ಮಾಡಿದ್ರಲ್ರಿ. ಬೇರೆ ಯಾರಾದ್ರೂ ಇವತ್ತು ನಾವು ಯಾರೋ ನಮ್ಗೆ ಮಂತ್ರಿ ಮಾಡ್ಲಿಲ್ಲ ಅಂತ ನಾವು ಶೆಟ್ಗನ್ ಮನೇಲಿ ಮಲ್ಕೊಂತೀವಿ, ನನಗೆ ಆ ಸ್ಥಾನಮಾನ ಸಿಕ್ಕಿಲ್ಲ ಅಂತ ನಾವು ಬೇಜಾರಾಗುತ್ತೆ. ಅನಂತ್ ಕುಮಾರ್ ಸರ್ ಅವತ್ತು ಯಾವತ್ತೂ ಬೇಜಾರಾಗ್ಲಿಲ್ಲ. ಅವ್ರ ಜೀವನೇ ಹೋಗ್ತಂತ ಗೊತ್ತಿದ್ರು ಪಾರ್ಟಿಗೋಸ್ಕರ ಓಡಾಡಂತ ಕೆಲಸವನ್ನು ಮಾಡಿದ್ರು, ಪಾರ್ಟಿ ಕಟ್ಟ. ಇವತ್ತು ಅವ್ರು ನಾವು ಭಾಳ ಮಿಸ್ ಮಾಡ್ಕೊಂತೀವಿ. ಅವ್ರು ಇವತ್ತು ಕರ್ನಾಟಕದಾಗ ಇದ್ರಂದ್ರೆ ಇವತ್ತೇ ನಮ್ಮ ಬಣ ರಾಜಕೀಯ ಆದಲ್ಲ, ಇದನ್ನ ಒಂದು ಮಟ್ಟಕ್ಕೆ ಅವರು ತಮಣ ಮಾಡ್ತ ಅಂದ್ರೆ ಶಮನ ಮಾಡಿ ಎಲ್ಲರನ್ನು ಕೂಡ್ಸಂತ ಕೆಲಸವನ್ನು ಮಾಡ್ತಿದ್ರು ಅವರು, ಯಡಿಯೂರಪ್ಪ ಸಾಹೇಬ್ರು. ಅವ್ರು ಇಲ್ಲಾರ್ದು ಇದೆ. ನಾ ಮೊನ್ನೆ ಪ್ರಹ್ಲಾದ್ ಜೋಶಿ ಸರ್ಗೂ ಮಾತಾಡೋ ಸಂದರ್ಭ ಅದೇ ಮಾತಾಡಿದೆ, ಅವ್ರ ಜಾಗ ತಾವು ತುಂಬ್ಕೊಳ್ಬೇಕು ಸರ್ ಅಂತಂದಾಗ ಅವರು ಪ್ರಯತ್ನ ಪಟ್ಟು ತುಂಬ್ತಿದಾರೆ.